ಶಿಲ್ಪ ಬಾರ ಯವ್ವ ಹೊತ್ತಾಯ್ತು. ಅಲ್ಲಿ ಮನುಷ್ಯಂತಿ ಚೆನ್ನಾಗಿರ್ಬೇಕೀಗ. ಮಲ್ಲಮ್ಮ ಶ್ವೇತಾರ ತಾಯಿ ಅವರ ಮನುಷ್ಯಂತಿ ಇರುತ್ತೆ. ಅವರ ಕನಸಿನಂತೆ ಮಗಳು ಮಗ ಸೇರಿ ಮನೆ ಕಟ್ಟಿರ್ತಾರೆ. ಗೃಹ ಪ್ರವೇಶಕ್ಕೆ ಎಲ್ಲರನ್ನೂ ಕರೆದಿರ್ತಾರೆ. ಇವತ್ತು ಅವರ ಮನೆ ಗೃಹ ಪ್ರವೇಶ ಇರುತ್ತೆ. ಗೌರಕ್ಕ ಬಂದು ಬರ್ರಿ ಒಳಗೆ. ಗೌರಕ್ಕ ಅಕ್ಕಿ ಬರೀ ಲೇಟ್ ಮಾಡ್ತಾ ಕರಿ ಒಂದಿಟ್ಟು ಜೋರದನಿ ಮಾಡಿ ಕರಿ ಬರ್ತಾ. ಶಿಲ್ಪಕ್ಕ ಬಾರ ಯವ್ವ ಹೊತ್ತಾಯ್ತು. ನೀ ಏನು ಸೀರೆ ಉಟ್ಕೋತಾಗ ನಿಂದಿರ್ತಿ ಬಾ. ಇಲ್ಲ ಯವ್ವ ನಾ ಏನು ಸೀರೆ ಉಟ್ಕೋತ ನಿಂತಿಲ್ಲ. ಹುಡುಗರಿಗೆ ಸಾಲು ಸುಟ್ಟಿ ಕೊಟ್ಟಿಲ್ಲ. ಅದ್ರ ಸಲುವಾಗಿ ಅವಕ್ಕೆ ಮತ್ತೆ ಮಾಡಿ ಕಳಿಸ್ಬೇಕಲ್ಲ, ಅದಕ್ಕೆ ಅವಕ್ಕೆ ಮಾಡಿ ಕಳಿಸಿ ಡಬ್ಬಿ ರೆಡಿ ಮಾಡತ್ತಿದ್ದೆ ಅಟ್ಟೆ. ನಾ ಏನು ಸುಮ್ಮ ಹಂಗೆ ಸಾಧಾರಣ ಉಟ್ಕೊಂಡ್ ಸೀರೆ ನಾ ಏನು ಹಂಗೆ ಹಿಂಗೆ ಉಟ್ಕೊಂಡಿಲ್ಲ. ಆಯ್ತು ಬಾ ಪಟ್ನ ಹೋಗುನ್ ಬಾ. ಬಂದೆ. ಆದರೂ ನಮ್ಮ ಮಲ್ಲಮ್ಮಂದು ನಸೀಬ್ ನೋಡು ಸುನಂದ. ಮಕ್ಕಳು ಎಷ್ಟು ಶಾನೆ ಅದು ಮನೆ ಕಟ್ಟಿದ್ದು ಎರಡು ಸೇರಿ. ಈಗ ಯಾರು ಹಂಗೆ ಮಾಡ್ತಾರೆ? ವಯಸ್ಸಿಗೆ ಬರ್ಕೊಸಿತ್ಲೆ ಅದನ್ನು ಮಾಡಿದ್ನೆ ತಮ್ಮ ಜೀವನ ಹಾಳು ಮಾಡ್ಕೊಳ್ಳೋದು. ಎಷ್ಟು ರಗಡ್ ಮಂದಿ ಅದಾವ ಹುಡುಗಿಯರು. ಅಂಥದ್ರಾಗ ಅಕ್ಕಿ ಸಣ್ಣ ವಯಸ್ಸಿದ್ರು ಅಷ್ಟು ಯೋಚನೆ ಮಾಡಿ ತಂದೆ ತಾಯಿ ನನಗಿಟ್ಟು ಮಾಡ್ಯಾರ ತಂದು ಅವ್ರಿಗೊಂದು ಮನೆ ಕಟ್ಟಿಸಿ ಹೊಕ್ಕಿನಂತ ನಿಂತಾಳ. ಅವ್ರ ಕನಸಿನಂತೆ ಮನೆನೂ ಕಟ್ಟಿದ್ರು ನೋಡು. ಪುಣ್ಯ ಮಾಡ್ಯಾಳ. ಅಯ್ಯ ಕರೆನೆ ಬಿಡು ಗೌರಕ್ಕ, ಮತ್ತೇನು ಸುಮ್ಮನಿಸ್ತೈತೇನ? ಎಷ್ಟು ಬೈತಿದ್ರು ಮಾಡ್ತಿದ್ರು ಮದುವೆಗೆ ಒಪ್ಕೊಳ್ಳೋದಿಗೆ ಅಂತಂದು. ಮತ್ತು ಈಗ ಇಷ್ಟೆಲ್ಲ ಕಲಿತು ನೌಕರಿ ಹಿಡಿದು ಮತ್ತು ಅಣ್ಣ ತಂಗಿ ಇಬ್ಬರು ಮನೆ ಜಾಗ ತೊಗೊಂಡು ಮನೆ ಕಟ್ಟಿಸಿ ಮತ್ತು ತಂದೆ ತಾಯಿಗಿಟ್ಟು ಖುಷಿ ಕೊಡ್ತಾರಂದ್ರೆ ಮತ್ತು ಏನು ಹೆಚ್ಚಿಂದ ಏನೈತಿ? ಎಲ್ಲರಿಗೂ ಒಂದು ಮನೆ ಬೇಕು, ಸ್ವಂತ ಮನೆ ಅನ್ನೋದು ಇರ್ತೈತಿ. ಮತ್ತು ಅದಕ್ಕಿಂತ ಹೆಚ್ಚಿಂದ ಏನೈತಿ? ನಸೀಬ್ ಬಿಡು. ಚಲೋ ಮತ್ತು ಪಾಪ ಒಂದು ಮನೆ ಕಟ್ಬೇಕು ಅನ್ನೋದು ಆಸೆ ಭಾಳ ಇತ್ತು ಆಕಿಗೂ. ಚಲೋ ಆಯಿತು ಬಂದೆ ನೋಡಿ. ನಡಿ ಮತ್ತು ಏನು ಮಾಡೋಕ್ಕೇನು ತೊಗೊಂಡಿರಿ? ನಾನು ಸೀರೆ ಟಪೀಟ ಅವೆಲ್ಲ ತುಂಬ ತೊಗೊಂಡಿ. ನೀ ಏನು ತೊಂದಿ? ನಾನು ಸೀರೆ ಟಪೀಟ ಎಲ್ಲ ನಾನು ತುಂಬಾ ತೊಗೊಂಡಿನಿ ಸುನಂದಕ್ಕ. ನಾನು ಸೀರೆ ತೊಗೊಂಡಿನಿ. ಅರ್ಶಿನ ಕುಂಕುಮದ್ದು ಬೆಳ್ಳಿದು ಬಟ್ಲಿದ್ದವ ರಾಜನ ಮದುವೆ ಮಾಡಿದ್ದು. ಮತ್ತು ಮನ್ಯಾಗ 2-3 ಇಟ್ಕೊಂಡು ಏನು ಮಾಡೋದವು ಹೊಸವೇ ಅದಾವಿನ ಅವೇ ಕೊಟ್ಟರೆ ಆಯ್ತು ತೊಗೊಂಬಂದೀನಿ. ಹೌದಾನ? ಬೇಷ್ ಆಯ್ತು. ಮತ್ತು 2-3 ಇಟ್ಕೊಂಡು ಏನು ಮಾಡೋದೈತಿ? ನಡ್ರಿ ಹೋಗುನು. ಬರ್ರಿ ಗೌರಕ್ಕ ಶಿಲ್ಪಕ್ಕ ನಡ್ರಿ ಒಳಗೆ. ಬಂದು ಚಲೋ ಆಯ್ತು ಬರ್ರಿ. ಬಂದೇವಿ ಗೆದ್ದೇವ ಮಲ್ಲಮ್ಮ ಅಂತೂ ಇಂತು. ಮನೇನು ಕಟ್ಸಿದ್ವಿ. ನೀನು ಆಸೆ ಪ್ರಕಾರ ಮನೆ ಕಟ್ಟಿಸ್ಬೇಕದು ಭಾಳ ಇತ್ತು. ಬಸಪ್ಪಣ್ಣ ನೀವು ಮಗಳದು ಪುಣ್ಯದಿಂದ ನಸೀಬ್ ತರಿತು ನೋಡಿ ನಿಮ್ಮದು. ಕರೆನೇವ ಮಗಳ ಪುಣ್ಯದಿಂದ ನಮ್ಮ ನಸೀಬ್ ತರದಿದ್ದು. ಅವರು ಅಟ್ಟು ಶಾನ್ಯದಿಂದ ಇಷ್ಟೆಲ್ಲ ಓಡಾಡಿ ಮಾಡಿ ಮನೆ ಕಟ್ಸಿದ್ರು. ಚಲೋ ಆಯ್ತು. ಅವ್ರ ಪುಣ್ಯದಿಂದ ನೋಡಿ ಇವತ್ತು ಮನೆ ಆಗಿದ್ದು. ನಡ್ರಿವ ಒಳಗೆ ನಡ್ರಿ. ಕರೆನೇ ಮತ್ತು ಮಗನ ಪುಣ್ಯದಿಂದ ಮನೆ ಆಯ್ತು ನೋಡು. ಚಲೋ ಮಾಡಿರವ, ಚಲೋ ಕಟ್ಟಿಸಿರಿ ಮನೆ. ಪುಣ್ಯ ಮಾಡಿರಿ ಅಂಥ ಮಕ್ಕಳನ್ನ ಪಡ್ಯಾಕ. ಈಗಿನ ಕಾಲದಾಗ ಅಂಥ ಮಕ್ಕಳೆಲ್ಲ ಸಿಗಬೇಕು. ಚಲೋ ಆಗೈತವ ಮನೆ, ಮಸ್ತ್ ಆಗಿತ್ತು ನೋಡು. ಶ್ವೇತಾ ಎಲ್ಲದ? ಕಾಣಲಿಗ್ಯಾವಲ್ಲ. ಸಂಪತ್ತ ಒಳಗದಾರ, ಅವ್ರು ಒಳಗದಾರ. ನಡ್ರಿ. ಸುನಂದಕ್ಕರು ಇವರು ಬರ್ಲಿಲ್ಲನ್ರಿ ಅವ್ರಿನ? ಬರಾಕತ್ತಾರ ಹಿಂದದಾರ ಬರಾಕತ್ತಾರ. ಬಸಪ್ಪಣ್ಣ ನೀನು ಚಲೋ ಡ್ರೆಸ್ ಹಾಕೋಬೇಕಿಲ್ಲ, ಅರ್ಬಿ ಹಾಕೋಬೇಕಿಲ್ಲ? ಬಿಡವ ತಂಗಿ, ನಮ್ನ್ಯಾರು ನೋಡ್ತಾರ? ಆಯ್ತು ಹೋಯ್ತು. ಮಕ್ಕಳು ಚಂದಿಗೆ ಇದ್ರೆ ಸಾಕು. ಉಡುದು ತೊಡುದು ಅವ್ರದ್ದು ವಯಸ್ಸು, ನಮ್ದೇನು ಹಾಕೊಂಡಿನಲ್ಲ ಇಷ್ಟೇ ಸಾಕು. ಆಯ್ತು ಅನ್ನಕ್ಕೆ ಏನೈತಣ್ಣ, ಇರ್ಲಿ ಬಿಡು. ಹೋಗು ನಡಿ ಗೌರಕ್ಕ ಒಳಗೆ. ಸುನಂದಕ್ಕ ಬಾ ಜಲ್ದಿ ಬರ್ರಿ. ಎಷ್ಟು ಲೇಟ್ ಮಾಡತ್ತೀರಿ? ಬರ್ರಿ ಗೌರಕ್ಕ ತಡವ. ಸುನಂದ ಆಂಟಿ ಬರ್ರಿ. ಶಿಲ್ಪ ಗಂಟಿ ಬರ್ಲಿಲ್ಲನ? ಶೀತಲ ಮಮ್ಮಿ ಬರ್ಲಿಲ್ಲ? ಇಲ್ಲಿಲ್ವಾ? ಶ್ವೇತಾ ಬರಾಕತ್ತಾಳ. ಆಕಿನೂ ಭಾಳ ಚಂದ ಕಾಣಕತ್ತೀವ. ಎಟ್ಟರ ಚಂದ ಕಾಣಕತ್ತೀಯ. ಒಂದಿನ ನೋಡಿದ್ದಿರಿ ನೀ ಚಂದ ರೆಡಿ ಆಗಿದ್ದು. ನಸೀಬ್ ತರಿತ್ ಬಿಡುವ. ನೀವು ನಿಂದು ನಿಮ್ಮ ಅಣ್ಣನಿಂದ ನಿಮ್ಮ ಅಪ್ಪ ಒಂದು ಪುಣ್ಯ ಮಾಡ್ಯಾರ ನಿಮ್ಮಂಥ ಮಕ್ಕಳನ್ನ ಪಡ್ಯಾಕ. ಹೌದನ? ದೊಡ್ಡವ ಆಯ್ತಾ. ನಮ್ಮನ್ನ ಪಡ್ಯಾಕ ಅವ್ರು ಪುಣ್ಯ ಮಾಡ್ಯಾರ ಅಂತ ತಂದೆ ತಾಯಿನ ಪಡ್ಯಾಕ ನಾವು ಪುಣ್ಯ ಮಾಡ್ಯಾವ. ಕರೆನೆ ಇಷ್ಟೆಲ್ಲ ನಮ್ಮನ್ನ ದೊಡ್ಡವ್ರು ಮಾಡಿ ಕಲಿಸಿ ಇಷ್ಟು ನೌಕರಿ ಹತ್ಬೇಕಂದ್ರೆ ಅವ್ರದ್ದು ಭಾಳ ಐತಿ ಶ್ರಮ. ಹ್ಞೂನವ, ತಂದೆ ತಾಯಿ ಮಾಡಿದ್ದು ಯಾರು ಈಗಿನ ಮಕ್ಕಳ ಏನು ಮಾಡಿರಿ ನಮಗೆ ಏನು ಮಾಡಿರಿ ಅಂತ ಕೇಳ್ತಾರ. ಅಂಥದ್ರಾಗ ನಮ್ಮ ಇಷ್ಟು ಹುಟ್ಟಿಸಿ ಇಷ್ಟು ದೊಡ್ಡವ್ರು ಮಾಡಿ ಇಷ್ಟು ಮೆಟ್ಟಿಗೆ ಹಚ್ಚಾರ ಅಂಥವ್ರನ್ನ ಪಡ್ಯಾಕ ನಾವು ಪುಣ್ಯ ಅಂತ ನೀವು ಹೇಳ್ತೀರಲ್ಲ. ಕರೆನೆ ಭಾಳ ಪುಣ್ಯ ಮಾಡ್ಯಾರ ನಿಮ್ಮಂಥ ಮಕ್ಕಳನ್ನ ಪಡ್ಯಾಕ ಅವ್ರು. ಸಂಪತ್ತ ಹೇಳುವ ಕಣ್ಣಲಿಗೇನಲ್ಲ. ಇಲ್ಲೇ ಒಳಗದಾನ ದೊಡ್ಡವ, ಒಳಗದಾನ. ಯಾಕ್ರಿ ದೊಡ್ಡವ, ಆರಾಮದಿರೇನ್ರಿ? ಬರ್ರಿ ಒಳಗೆ ಬರ್ರಿ. ಆರಾಮದೇವ ನೋಡು. ಚಲೋ ಕಟ್ಸಿರಪ್ಪ ಮನಿ, ಬೇಸಿಗೆತ್ ಮನಿ. ಹ್ಞೂ ಎಲ್ಲ ಮಕ್ಕಳು ಪುಣ್ಯ ನೋಡು. ಶಿಲ್ಪ ಬಾ ಒಳಗೆ. ಬಂದೆ. ಈ ಶ್ವೇತಾ ಎಷ್ಟು ಚಂದ ಕಾಣಕತ್ತೀಯಾ? ಬರ್ರಿ ಶಿಲ್ಪಕ್ಕರ ಬರ್ರಿ. ನೀನು ನೋಡಿದ್ರೆ ಭಾಳ ಹೆಮ್ಮೆ ಅನ್ನಿಸ್ತೈತಿ ನನಗೆ. ಇಷ್ಟೆಲ್ಲ ನೌಕರಿ ಹಿಡಿದು ಅಣ್ಣ ತಂಗಿ ಇಬ್ಬರು ಸೇರಿ ಮನೆ ಕಟ್ಟಿಸಿ ಭಾರಿ ಬಿಡುವ. ನೋಡಕ್ಕೆ ಭಾಳ ಚಂದ ಕಾಣಕತ್ತೀಯ ಶಿಲ್ಪ ಆಯ್ತು ನೋಡು ಶ್ವೇತಾ. ಥ್ಯಾಂಕ್ಸ್ ರೀ. ಬರ್ರಿ ಮನೆ ನೋಡಿ ಬರ್ರಿ. ನೋಡೋಣವಾ.
ನಮ್ಮ ಶೀತಲ ಭಾಳ ಹೇಳ್ತಾಳೆ ನಿನ್ನ ಬಗ್ಗೆ. ನಾನು ಶ್ವೇತಾ ಅಕ್ಕನ ಗತೆನೆ ನೌಕರಿ ಹಿಡಿತೀನಿ ಮಮ್ಮಿ, ನನಗೆ ಏನಾರ ಗೊತ್ತಾಗ್ಲಿಕ್ಕೆ ನಾ ಅಕ್ಕನ ಕೇಳ್ತೀನಿ, ಹಂಗೆ ಹಿಂಗತ್ ಭಾಳ ಹೇಳ್ತಿರ್ತಾಳೆ ನಿನ್ನ ಬಗ್ಗೆ. ಕರೆನ ರೀ, ಆಕಿ ಶೀತಲ್ ಶಾನೆ ಅದಾಳ್ರಿ. ಅಂಕಿತ ತಂದೆ ಒಂದು ಹಳೆ ಆಯ್ತು, ಪಾಪ ಶಾನೆ ಐತೆ ಹುಡುಗಿ ಅದು. ಮತ್ತೆ ಏನು ಮಾಡಿದ್ರೆ ಹಣೆ ಬರಕಿನ ಹಂಗೈತಿ. ಆದ್ರೆ ಶೀತಲ ನನಗೆ ಆಕಿಗೆ ಏನಾರ ತಿಳಿಲಿಕ್ಕಂದ್ರೆ ನನಗೆ ಏನಕ್ಕ ಅದು ಏನಕ್ಕ ಏನಾರ ಅಪ್ಲಿಕೇಶನ್ ಹಾಕೋ ಮೊನ್ನೆ SD ಹಾಕ್ಯಾಳಲ್ರಿ ಅಪ್ಲಿಕೇಶನ್. ಶಾನೆದ ಒಂದಿಟ್ಟು ಏನಾರ ಗೊತ್ತಾಗಲಿಲ್ಲ ಮಾಡಿಲ್ಲ ಅಂದ್ರೆ ಒಂದಿಟ್ಟು ಹೇಳುವ ಆಕಿಗೂ, ಆಕಿನೂ ಕಲಿತೀನಿ, ನಾನು ನೌಕರಿ ಮಾಡ್ತೀನಿ ಅನ್ನೋದು ಭಾಳ ಇದೆ ಆಕಿಗೂ ತಲೆಯಾಗ. ಒಂದಿಟ್ಟು ಹೆಲ್ಪ್ ಮಾಡುವ ಆಕಿಗೆ. ಹೆಲ್ಪ್ ಮಾಡ್ಲಾರ ಇರ್ತೀನನ್ರಿ ಶಿಲ್ಪಕರ್, ನೀವೇ ಕಟ್ ಕೇಳ್ಕೊಬೇಕ್ರಿ. ನಮ್ಮ ತಂಗಿದ್ದಂಗೆ ರೀ ಆಕಿ ನನಗೆ, ನೀವೇನು ಇದು ಮಾಡಬೇಡ್ರಿ, ಆಕಿ ಏನು ಬೇಕಾದ್ರೂ ನಾ ಹೆಲ್ಪ್ ಮಾಡ್ತೀನಿ ರೀ. ಚಲೋ ಆಯ್ತಾ, ಬೇಷ ಆಯ್ತು. ನಮ್ಮ ತಂಗಿ ಇದ್ದಂಗೆ ಅಂದಿಲ್ಲ ಅಷ್ಟೇ ಸಾಕು ನನಗೆ, ಏನು ಹೆಚ್ಚಿಗೆ ಬೇಡ. ಮನೆ ಭಾಳ ಚಂದ ಆಗೈತಿವ, ಹೊರಗೆ ಕಂಪೌಂಡ್ರು ಮತ್ತು ಒಳಗೆಲ್ಲ ಈಗ ಗಿಡ ಹಚ್ಚಿರಿ ಮಾಡಿರಿ, ಒಳಗೂ ಭಾರಿ ಚಂದ ಕಟ್ಸಿರಿ ಬಿಡು. ಬರ್ರಿ ಬರ್ರಿ ಗೌರಕ್ಕ ನೋಡಿ ಬರ್ರಿ, ಇದು ಹಾಲ ಚಂದ ಆಗೈತಿವ ಕರೆನೆ ಮನೆ. ಇದು ಹಾಲನ ಆ ಕಡೆ ಬೆಡ್ರೂಮ್ ಮ್ಯಾಲೂ ಕಟ್ಸಿರನ? ಮ್ಯಾಲೂ ಕಟ್ಸಿವ. ಇದು ಹಾಲ ಅಲ್ಲಿ ಈ ಕಡೆ ಹೋಗಿ ಬಲಕ್ಕೆ ಹೊಳಿದ್ರೆ ಅಲ್ಲಿ ಅಡುಗೆ ಮನೆ ಬರ್ತೈತೆ. ಅಡುಗೆ ಮನೆ ಆದ್ಮೇಲೆ ಈ ಕಡೆ ಅದ್ರ ಮುಂದೆ ಒಂದು 2 ಬೆಡ್ರೂಮ್ ಅದಾವೆ, ಆಜು ಬಾಜುನೇ ಕಟ್ಸ್ಯಾರ ಬೆಡ್ರೂಮ್. ಮತ್ತು ಮ್ಯಾಲೆ ಒಂದು 2 ಬೆಡ್ರೂಮ್ ಅದಾವೆ, ಮ್ಯಾಲೆ 2 ಬೆಡ್ರೂಮ್ ಅದಾವೆ. ಮ್ಯಾಲೆ ತೆಳಗೆ ನೋಡಕತ್ತಿರಿ ಬರ್ರಿ, ಅಡುಗೆ ಮನೆ ಹಾಲ ಬೆಡ್ರೂಮ್ ನೋಡಿ ಬರ್ರಿ. ದೇವ್ರ ಮನೆಯೂ ಈ ಕಡೆ ಬಾಜು ಐತಿ, ಈ ಕಡೆ ಅದು ಅಡುಗೆ ಮನೆ ಬಾಜುನೇ ದೇವ್ರ ಮನೆಯೂ ಐತಿ. ಬೇಷ್ ಆಗ್ತದೆ ಬರುವ. ನಾ ಅಂದ್ರೆ ಚಂದಾಗಿತ್ತು ಬಿಡ, ಹಾಲು ದೊಡ್ಡ ಕಟ್ಸಿರಿ, ಏನಾರ ಫಂಕ್ಷನ್ ಸಣ್ಣ ಪುಟ್ಟ ಮಾಡಕ್ಕೆ ಅನುಕೂಲ ಆಕೈತಿ. ಹಾಲು ಯಾವಾಗಿದ್ರು ದೊಡ್ಡನೇ ಇರ್ಬೇಕು ಪಡಿಸಾಲಿ ಯಾವತ್ತು. ಚಲೋ ಆಗೈತಿ, ತೀರಾ ಹಾಕಿ ಇಲ್ಲ ಏನಾರ ಫಂಕ್ಷನ್ ಮಾಡಕ್ಕೆ ಮಟ್ಟಕ್ಕೆ ಚಲೋ ಅನಿಸ್ತೈತಿ. ಏನಾರ ನಾಳೆ ಸಣ್ಣ ಪುಟ್ಟ ಫಂಕ್ಷನ್ ಬಂದೇ ಬರ್ತಾವೆ. ಈಗಂತೂ ಹಾಲ್ನಾಗೆ ಇಟ್ಕೋತಾರ, ಹಾಲ್ನಾಗೆ ಇಟ್ಕೊಳಕಂದ್ರೆ ಮನ್ಯಾಗ ಅನುಕೂಲ ಆಗಂಗೆ ಹಾಲ್ನಾಗೆ ಏನಾರ ತೊಟ್ಲು ಕಾರ್ಯಕ್ರಮ ಮಾಡಕ್ಕೆ ಬರ್ತೈತಿ, ಏನಾರ ಒಂದು ಬರ್ತಿದ್ದಾರೆ ಮಾಡಕ್ಕೆ ಬರ್ತೈತಿ. ಚಲೋ ಆಗೈತ ದೊಡ್ಡದು. ಮೊದಲು ಹಾಲು ಮೇನ್ ದೊಡ್ಡದಿರ್ಬೇಕು ನೋಡಿ, ಅಂದ್ರೆ ಚಲೋ ನೋಡ್ರಿ. ನಾವು ಅದು ಉದ್ದೇಶ ಇಟ್ಕೊಂಡ ನಾವು ಸ್ವಲ್ಪ ಹಾಲು ದೊಡ್ಡದ ಮಾಡಂತ ಹೇಳಿ ನಿಂತು ಕಟ್ಸೇವ್ ನೋಡ್ರಿ. ಚಲೋ ಆಗೈತೆ ಅಕ್ಕರೇನೆ, ಭಾಳ ಚಂದ ಕಟ್ಸಿರ ಮನಿ. ಎಷ್ಟು ತನಕ ಬತ್ತು? ನಮ್ಮ ಅಂದಾಜು ಪ್ರಕಾರ ನೋಡ್ಬೇಕಂದ್ರೆ ಮ್ಯಾಲೆ ಕೆಳಗೆ ಸೇರಿ ಮ್ಯಾಲೂ ಒಂದು ಸುಮ್ಮ ಬಾಡಿಗೆ ಹತ್ತಾರೆ ಕೊಡಕ್ಕೆ ಬರ್ತೈತಿ, ಇಲ್ಲ ನಮಗೆ ಅನುಕೂಲ ಆಕೈತೆ ತಂದು ಮ್ಯಾಲೂ ಮಾಡೀವ್ರಿ. ಕಿಚನ್ 2 ಬೆಡ್ರೂಮ್ ರೀ ಮಾಡೀವಿ. ಮ್ಯಾಲೆ 2 ಬೆಡ್ರೂಮ್ ಏನಿಲ್ಲ ರೀ, ತೆಳಗೆ 2 ಬೆಡ್ರೂಮ್ ಅದಾವೆ, ಮ್ಯಾಲೆ 1 ಬೆಡ್ರೂಮ್ ಮತ್ತು ಹಾಲ್ ರೀ ಕಿಚನ್. 1 ಬೆಡ್ರೂಮ್ ಐತೆ ಮ್ಯಾಲೆ. ಅಂದ್ರೆ ಬಾಡಿಗೆ ಕೊಡಕ್ಕೆ ಬರ್ತೈತೆ ಅಂತ ಮಾಡ್ಯಾರ. ಏನಾರ 2 ಗಂಟೆ ಹೆಂಡ್ತಿಗೆ ನಡಿತೈತೆ ರೀ ಮಾಡೀವಿ. ತೆಳಗೆ 2 ಬೆಡ್ರೂಮ್ ಅದಾವೆ ರೀ, 2 ಬೆಡ್ರೂಮ್ ಮತ್ತೊಂದು ಸಣ್ಣ ಒಂದು ರೂಮ್ ಸ್ಟೋರ್ ರೂಮ್ ಗತಿನೂ ಐತೆ ರೀ. ಹಾಗಾಗಿ ಒಂದು ಎಷ್ಟು ತನ ನಮ್ಮ ಬಜೆಟ್ನ್ಯಾಗ ಅಂದ್ರೆ ಎಲ್ಲ ಸೇರಿ ಒಂದು ಈ ಕಡೆ ಹಳ್ಳಿ ಸೈಡಲ್ಲಿ ರೀ ಒಂದು 30-35-40 ತನಕ ಬಂದೈತೆ ನೋಡಿರಿ. 40 ತನಕ ಬಂದೈತೆ ರೀ ನಮಗೆ. ಮತ್ತು ಅದು ದೊಡ್ಡದ ಅಮೌಂಟ್ ಹೇಳ್ರಿ. ಒಂದು ಎಲ್ಲ ಸೇರಿ ಒಂದು 40 ತನಕ ಕೈ ಬಿಟ್ಟೈತೆ ನೋಡ್ರಿ ಶಿಲ್ಪಕರ್. ಹೌದನಪ್ಪ, ಬೇಷ್ ಆಯ್ತು ಬಿಡು. ಅಂದ್ರು ಈಗೆಲ್ಲಿ ಇಷ್ಟ್ರಾಗ ಸಿಗ್ತಾವ ಬಿಡು. ಈ ಕಡೆ ಹಳ್ಳಿ ಸೈಡ್ ಮತ್ತು ಹಂಗೆ ಮತ್ತು ಆದ್ರೂ ಚಲೋ ಕಟ್ಸಿರ್ ಬಿಡಪ್ಪ ಮನಿ, ಭಾರಿ ಆಗೈತೆ ಮನಿ. ಹ್ಞೂನ್ವಾ, ಅವ್ರದ್ದೇ ಅಣ್ಣ ತಂಗಿದೆ ಇಬ್ಬರದೇ ಎಲ್ಲ. ಅವರಪ್ಪ ಒಂದಿಟ್ಟು ನೋಡಿ ಇದು ಮಾಡ್ತಿದ್ರು. ಒಮ್ಮೆ ಅರ್ಧ ಕಟ್ಸಿನ ನಮಗೆ ಹೋಗಿ ಹಿಂಗೆ ಕಟ್ಸಕತ್ತೀವತ್ತಂದು ಹೇಳ್ಯಾರ. ಅವರಪ್ಪಗ ಅವರಿಗೆ ಗೊತ್ತು, ನನಗೇನಿದು ರೊಕ್ಕದ ವ್ಯವಹಾರ ಗೊತ್ತಾಗೋದಿಲ್ವಾ. ಇರಲಿ ಬಿಡು, ಒಟ್ಟು ಮಕ್ಕಳು ಮುಂದೆ ಮಾಡಿ ಕಟ್ಸ್ಯಾರಲ್ಲ, ಚಲೋ ಆಯ್ತು ಬಿಡು. ಗೃಹ ಪ್ರವೇಶನೂ ಮುಗಿತೈತಿ, ಮನೆಯೂ ಭಾಳ ಚಂದ ಕಟ್ಸಿರ್ತಾರ. ಊಟನೂ ಭಾಳ ಒಂದು ಸಂಪ್ರದಾಯವಾಗಿ ಊಟ ಮಾಡಿಸಿರ್ತಾರೆ. ಊಟ ಎಲ್ಲ ಮುಗಿದು ಮಂದಿನೂ ನೋಡಿ ಭಾಳ ಹೊಗಳ್ತಾರೆ ಮಕ್ಕಳನ್ನಿಬ್ಬರನ್ನು. ತಂದೆ ತಾಯಿಗೆ ಇದಕ್ಕಿಂತ ಹೆಚ್ಚಿನ ಖುಷಿ ಏನಿರ್ತೈತಿ. ಇನ್ನು ಅವ್ರ ಜೀವನ ಚೆನ್ನಾಗಿರ್ತೈತಿ, ಮನೆಯೂ ಕಟ್ಟಿಸ್ತಾರೆ, ಮಕ್ಕಳು ಸೆಟ್ಲಾಗಿರ್ತಾರೆ. ಇನ್ನು ಮಕ್ಕಳ ಮದುವೆ ಅದೊಂದು ಬಾಕಿ ಇರ್ತೈತಿ. ಇನ್ನು ಎಲ್ಲನೂ ಆದಮೇಲೆ ಇನ್ನು ಅದು ಆಗೋದಿಲ್ಲನ, ಎಲ್ಲನೂ ಆಗ್ತೈತಿ. ಇಂಥ ಮಕ್ಕಳನ್ನ ಪಡೆಯಕ್ಕೆ ಪುಣ್ಯ ಮಾಡೀವಿ ಅಂತಂದು ಅವರು ಮಕ್ಕಳ ಮುಂದೆ ಜನಗಳ ಮುಂದೆ ಹೊಗಳ್ತಾರೆ. ಜನನೂ ಇಬ್ಬರು ಮಕ್ಕಳು ನೋಡಿ ಶಬಾಷ್ ಅನ್ನೋ ಒಂದು ಪಟ್ಟನೂ ಕೊಡ್ತಾರೆ. ಸುಸೂತ್ರವಾಗಿ ಗೃಹ ಪ್ರವೇಶ ಅನ್ನೋದು ಮುಕ್ತಾಯ ಆಗ್ತೈತಿ. ಎಲ್ಲನೂ ಅಷ್ಟೇ ಅಚ್ಚುಕಟ್ಟಿನಿಂದ ಮನೆ ಹೋಮ ಪೂಜೆ ಪುನಸ್ಕಾರ ಅಡುಗೆನೇ ಅಷ್ಟೇ ಸಂಪ್ರದಾಯವಾಗಿ ಎಲ್ಲನೂ ಅನ್ನ ತಂಗಿನಿತ್ತು ಏರ್ಪಡಿಸಿರ್ತಾರೆ. ಹಿಂಗೆ ಮೆನು ಬೇಕು ಅಂತಂದು ಅಡುಗೆ ಭಟ್ರ ಹತ್ರ ಹೇಳಿ ಮಾಡಿಸಿರ್ತಾರೆ. ಒಂಥರ ಅಚ್ಚುಕಟ್ಟಾಗಿ ಎಲ್ಲನೂ ನೀಟಾಗಿ ಜನ ಒಂಥರ ಮೆಚ್ಚುಗೆ ವ್ಯಕ್ತಪಡಿಸೋ ರೀತಿ ಅವರು ಗೃಹ ಪ್ರವೇಶನ ಚೆನ್ನಾಗಿ ನೆರವೇರಿಸ್ಕೊಡ್ತಾರೆ. ಗೃಹ ಪ್ರವೇಶನೂ ಆಗುತ್ತೆ, ಅವ್ರ ಜೀವನ ಇನ್ನು ಮುಂದೆ ಚೆನ್ನಾಗೂ ಇರ್ತೈತಿ. ಮುಂದೆ ಇನ್ನೇನೇನು ಆಗ್ತೈತಿ ನೆಕ್ಸ್ಟ್ ಎಪಿಸೋಡ್ ಒಳಗೆ ನೋಡೋಣ. ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಸಪೋರ್ಟ್ ಮಾಡಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಪೋರ್ಟು ಮಾಡಿರಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ
ಥ್ಯಾಂಕ್ಸ್.